ಡಾಕ್ಟರ್ CN ಮಂಜುನಾಥ್ ಅವರು ಗೆದ್ದಿದ್ದು 200% ಪಕ್ಕ ಆಗಿದೆ. ಇದು ಜನ ಬೆಂಬಲ. ನಮ್ಮ ಒಂದು ಬೆಂಗಳೂರು ದಕ್ಷಿಣ ಕ್ಷೇತ್ರದಿಂದನೇ 1 ಲಕ್ಷ ಮತಗಳು ಕೊಡ್ತೀವಿ ಲೀಡು. ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಬಸವನಪುರ ಗ್ರಾಮದಲ್ಲಿ ಬಿಜೆಪಿ ಹಾಗೂ JDS ಮೈತ್ರಿ ಅಭ್ಯರ್ಥಿ ಡಾಕ್ಟರ್ ಮಂಜುನಾಥ್ ಅವರ ಪರ ಮತಯಾಚನೆ ಹಾಗೂ ಶಕ್ತಿ ಪ್ರದರ್ಶನ ಅದ್ಧೂರಿಯಾಗಿ ನಡೆಯಿತು. ಈ ಕಾರ್ಯಕ್ರಮಕ್ಕೆ ಆಗಮಿಸಿದ ಶಾಸಕ ಎಂ ಕೃಷ್ಣಪ್ಪ ಹಾಗೂ JDSನ ಪ್ರಧಾನ ಕಾರ್ಯದರ್ಶಿಗಳಾದ ಗೊಟ್ಟಿಗೆರೆ ಮಂಜಣ್ಣ ಮತ್ತು BN ಕುಮಾರ್, ಪುಟ್ಟಣ್ಣ, ಜಗನ್, ತರುಣ್, ಅಶೋಕ್, ಚಂದ್ರಶೇಖರ್ ರೆಡ್ಡಿ, ಸೋಮನಾಥ ರೆಡ್ಡಿ, ರೂಪಾ ರಮೇಶ್, ನಾರಾಯಣ್, ಕೇಬಲ್ ಶಿವ, ಮೂರ್ತಿ, ರಮೇಶ್ ಬಾಬು, ಸುಬ್ಬಣ್ಣ, ಮಂಜು, KEB ಹರೀಶ್ ಹಾಗೂ ಬಸವನಪುರ ಗ್ರಾಮಸ್ಥರು ಈ ಸಮಾರಂಭದಲ್ಲಿ ಸೇರಿದ್ದರು. ಹಾಗೂ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ BN ಕುಮಾರ್ ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸಲಾಗಿದೆ. ನಮ್ಮ ಗೊಟ್ಟಿಗೆರೆ ಮಂಜಣ್ಣ ಎಲ್ಲಿಂದ ಅಲ್ಲಿಂದ ಕೂತ್ ಕಡೆ ನಿನ್ ಕಡೆ ಫೋನ್ ಮಾಡಿ ಡಾಕ್ಟರ್ ಹತ್ರ ಕಳಿಸ್ತಾ ಇದ್ರು. ಯಾರೇ ಹೋದ್ರು ನೋಡಿ ಯೋಚನೆಯನ್ನ ಮಾಡಿ, ಆ ಹೃದಯವನ್ನ ಇದ್ರೆ ಮನುಷ್ಯ ಬದುಕಿರ್ತಾನೆ. ಆ ಹೃದಯವನ್ನ ಆಪರೇಷನ್ ಮಾಡಿ ಅವರ ಕುಟುಂಬಕ್ಕೆ ಒಂದು ಸಂಜೀವನಿಯಾಗಿ ಆ ಮನುಷ್ಯನ ಮಾಡಿ ಮತ್ತೆ ನಿಮ್ಮೆಲ್ಲರನ್ನ ನೋಡುವಂತ ಭಾಗ್ಯ ಮಾಡಿ ಕಳಿಸ್ತಾರಂತ ನಮ್ಮ ಡಾಕ್ಟರ್ ಅಂತ ಮಂಜುನಾಥ್ ಸಾಹೇಬ್ರು. ಮೋದಿ ಅವರು ಪ್ರಧಾನಮಂತ್ರಿ ಆಗೋದೆಷ್ಟು ಸತ್ಯನೋ, ಡಾಕ್ಟರ್ CN ಮಂಜುನಾಥ್ ಅವರು ಗೆಲ್ಲೋದು ಅಷ್ಟೇ ಸತ್ಯ. ನಿಮ್ಮೆಲ್ಲರ ಆಶೀರ್ವಾದದಿಂದ ಮಾನ್ಯ MLA ಅವರು ಹೇಳಿದಂಗೆ ಈ ಭಾಗದಲ್ಲೇ ಸುಮಾರು ಕೃಷ್ಣಪ್ಪನವರ ಆಶೀರ್ವಾದದಿಂದ MLA ಅವರ ಆಶೀರ್ವಾದದಿಂದ ಈ ಭಾಗದಲ್ಲೇ 1 ಲಕ್ಷ ಲೀಡನ್ನ ಕೃಷ್ಣಪ್ಪಣ್ಣವ್ರು ಕೊಡೋರಿದ್ದಾರೆ. ಇಡೀ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ 28 ಲಕ್ಷ ಮತದಾರರಿದ್ದಾರೆ. ಕುಮಾರಣ್ಣವರು ನಾವು ಇವತ್ತು ಚರ್ಚೆ ಮಾಡಿದ್ವಿ, ಇಂಟೆಲಿಜೆಂಟ್ ರಿಪೋರ್ಟ್ ಬಂದಿದೆ, ಹಲವಾರು ಅಧಿಕಾರಿಗಳ ಮುಖಾಂತರ ನಾವು ತಿಳ್ಕೊಂಡಿದ್ದೀವಿ. 2.5-3 ಲಕ್ಷ ಲೀಡಿಂದ ಡಾಕ್ಟರ್ ಮಂಜುನಾಥ್ ಅವರು ಗೆಲ್ಲೋರಿದ್ದಾರೆ. ಏನಿವತ್ತು ರ್ಯಾಲಿ ನಡೆದಿದೆ, ಯಾವ ಥರ ರೆಸ್ಪಾನ್ಸ್? ಇವತ್ತಿನ ರ್ಯಾಲಿ ನೋಡಿದರೆ ನಮ್ಮ ಡಾಕ್ಟರ್ CN ಮಂಜುನಾಥ್ ಅವರು ಗೆದ್ದಿದ್ದು ಹಾಗೂ 200% ಪಕ್ಕ ಆಗಿದೆ. ಇದು ಜನ ಬೆಂಬಲ. ಇದು ಯಾರು ನಾವಾಗಿ ಅವರಾಗೆ ಬಂದಿದ್ದು, ಅವರಾಗೆ ಬಂದು ನಮಗೆ ಬೆಂಬಲವನ್ನು ಸೂಚಿಸಿದ್ದಾರೆ. ಅದಕ್ಕೋಸ್ಕರ ಇದು ನಮ್ಮ ಡಾಕ್ಟರ್ CN ಮಂಜುನಾಥ್ ಅವರ ಗೆಲ್ಲುವಂಥ 200% ನಾವು ಹೇಳ್ಬೋದು. ನೀವು ಮಾಧ್ಯಮದ ಮಿತ್ರರು, ನೀವು ಆಲ್ರೆಡಿ ನೋಡಿದ್ದೀರ ಯಾವ ಥರ ಜನಸಮೂಹ ಇತ್ತು, ಅವ್ರಿಗೆ ಹೇಗೆ ಬೆಂಬಲವಿತ್ತು. ಇದು ಹೇಳಬೇಕಾದ್ರೆ ಡಾಕ್ಟರ್ CN ಮಂಜುನಾಥ್ ಅವರು ಉದಯವಂತ ಅಂತ ಹೇಳ್ತಾರಲ್ಲ, ಅದಕ್ಕೆ ಎರಡು ಮಾತೇ ಇಲ್ಲ. ನಾವು ಸುಮಾರು ವರ್ಷದಿಂದ ಅವ್ರು ನೋಡ್ತಾ ಇದ್ದೇವೆ. ಅವರು ಮಧ್ಯಮ ವರ್ಗದಲ್ಲಿ ಬಡ ಜನರಿಗಾಗಿ ಹಾಗೂ ಸುಮಾರು ಯಾರೇ ಹಾಸ್ಪಿಟ್ಲಿಗೆ ಹೋದರೂ ಅವರು ಮೊದಲು ಪೇಮೆಂಟ್ ದುಡ್ಡು ನೋಡಿಲ್ಲ. ಅವ್ರದ್ದು ಓನ್ಲಿ ಪೇಷಂಟ್ ನೋಡ್ತಾಯಿದ್ರು. ಪೇಷಂಟ್ ಅಂದರೆ ಮೊದಲು ಅವ್ರಿಗೆ ಅಡ್ಮಿಟ್ ಮಾಡಿ ಅವ್ರು ಟ್ರೀಟ್ಮೆಂಟ್ ಕೊಡಿ. ಅವ್ರದ್ದೊಂದು ಧ್ಯೇಯ ಇದೆ, ಟ್ರೀಟ್ಮೆಂಟ್ ಫಸ್ಟು, ಬಿಲ್ ಆಮೇಲೆ. ಕೆಲವು ನೀವು ಪ್ರೈವೇಟ್ ಹಾಸ್ಪಿಟಲ್ ನೋಡಿದ್ದೀರಾ, ಎಷ್ಟೋ ನೋಡಿದ್ದೀರಾ, ಸುಮಾರು ಶವನ್ ಇಟ್ಕೊಂಡು ದುಡ್ಡು ರಿಲೀಸ್ ಅಲ್ಲದೆ ಶವನ್ ಬಿಟ್ಟಿಲ್ಲ. ಸುಮಾರು ನಾವು ನೋಡಿದ್ದೇವೆ, ನಮ್ಮ ಸಂಬಂಧಿಕರಾಗಲಿ ನಮ್ಮ ಮಿತ್ರರಾಗಲಿ. ಅದಕ್ಕೋಸ್ಕರ ಅವ್ರದ್ದೊಂದು ಧ್ಯೇಯ ಏನಂದರೆ ಮೊದಲು ಟ್ರೀಟ್ಮೆಂಟು, ಆಮೇಲೆ ಬಿಲ್ಲು. ಆಮೇಲೆ ಇನ್ನೊಂದಂದರೆ ಅವರು ಈಗ ಸುಮಾರು ರ್ಯಾಲಿಗಳಲ್ಲಿ ಅಥವಾ ಸುಮಾರು ಸ್ಪೀಚಲ್ಲಿ ನಾವು ಭಾಗಿಯಾಗಿದ್ದೆವು. ಅದರಲ್ಲಿ ನೋಡಿದರೆ ಯಾರೇ ಕ್ಯಾಂಡಿಡೇಟ್ ನಮ್ಮದು ವಿರುದ್ಧವಾದ ಕ್ಯಾಂಡಿಡೇಟ್ ಬೇರೆ ಕ್ಯಾಂಡಿಡೇಟ್ ಬಗ್ಗೆ ಒಂದು ಮಾತಾಡೋದಿಲ್ಲ. ಅವ್ರು ಹೇಳ್ತಾರೆ, ಮೊದಲು ಯಾರೇ ಟೀಕೆ ಮಾಡಿದ್ರು ಟೀಕೆ ಸಾಯುತ್ತವೆ ಹಾಗೂ ಸಾಧನೆಗಳು ಉಳಿಯುತ್ತವೆ. ಶಿವಪುತ್ರ ಹುಗಾರ್ ಅಂತೇಳಿ ಹೃದಯವಂತ ಡಾಕ್ಟರ್ CN ಮಂಜುನಾಥ್ರವರು ಅವರ ಪರವಾಗಿ ನಮ್ಮ ಒಂದು ಗ್ರಾಮದಲ್ಲಿ ಚುನಾವಣಾ ರ್ಯಾಲಿಯನ್ನು ಹಮ್ಮಿಕೊಂಡಿದ್ವಿ. ಆ ಒಂದು ರ್ಯಾಲಿನಲ್ಲಿ ಅಭೂತಪೂರ್ವವಾಗಿ ಜನ ಬೆಂಬಲ ಸಿಕ್ಕಿದ್ದು, ಅವರೇ ಬಂದು ನಾವು ನಿಮಗೆ ಬೆಂಬಲ ಕೊಡ್ತಾ ಇದ್ದೀವಿ, ತದನಂತರ ಅವರು ಗೆಲ್ಲಿಸಬೇಕು ಅಂತ ಒಂದು ಒಳ್ಳೆ ವ್ಯಕ್ತಿ ನಮಗೆ ಸಿಗಲಾರರು ಅಂತ ಹೇಳಿ ಜನನೇ ಅವರೇ ಖುದ್ದು ಬಂದು ನಮಗೆ ಬೆಂಬಲ ಘೋಷಿಸಿದ್ದಾರೆ. ಒಂದು ಅಭೂತಪೂರ್ವ ಜಯ ಇವತ್ತೇ ಸಿಕ್ಕಿದೆ ಅಂತೇಳಿ ನಾವು ಈ ಒಂದು ಸಂದರ್ಭದಲ್ಲಿ ಘಂಟಾಘೋಷವಾಗಿ ಹೇಳ್ತೀವಿ. ಅವರು ಅತಿ ಹೆಚ್ಚು ಮತಗಳಿಂದ ನಮ್ಮ ಕ್ಷೇತ್ರವನ್ನು ಗೆಲ್ಲುತ್ತಾರೆ. ಅವರಿಗೆ ಒಂದು ಲೀಡು ಹೆಚ್ಚಿನ ಮತಗಳ ಅಂತರದಲ್ಲಿ ಸಿಗುತ್ತೆ ಅಂತೇಳಿ ಈ ಒಂದು ಸಂದರ್ಭದಲ್ಲಿ ನಿಮ್ಮ ಮಾಧ್ಯಮ ಮಿತ್ರರ ಮುಖಾಂತರ ನಾನು ತಿಳಿಸ್ತಾ ಇದ್ದೀನಿ. ನಮ್ಮ ಊಹೆ ಪ್ರಕಾರ 1 ಲಕ್ಷ ಅಂತರ
ಗಳಲ್ಲಿ ಅವರು ಜಯಶೀಲರಾಗ್ತಾರೆ ಅಂತೇಳಿ ನಮ್ಮ ಒಂದು ಇದಿದೆ ಮಾಹಿತಿ. ನಮ್ಮ ಒಂದು ಬೆಂಗಳೂರು ದಕ್ಷಿಣ ಕ್ಷೇತ್ರದಿಂದನೇ 1 ಲಕ್ಷ ಮತಗಳು ಕೊಡ್ತೀವಿ ಲೀಡು. ಮತ್ತು ರ್ಯಾಲಿ ನಡೆದಿದೆ, ಹ್ಞೂ ಸರ್. ನೋಡಿದ್ರೆ ಕಾಂಗ್ರೆಸ್ ಅವ್ರಿಗೆ ನಡುಕನೆ ಉಂಟಾಗಿರ್ಬೋದು ಅನಿಸುತ್ತೆ, ನೀವೇನು ಹೇಳ್ತೀರಿ ಸರ್? ಇಲ್ಲ ಸರ್, ನಮಗೆ ನಮ್ಮ ಅಭ್ಯರ್ಥಿ ಮುಖ್ಯ. ನಮಗೆ ಕಾಂಗ್ರೆಸ್ಗಿಂತ ನಮ್ಮ ಅಭ್ಯರ್ಥಿ ಮುಖ್ಯ. ನಮ್ಮ ಕ್ಷೇತ್ರದಲ್ಲಿ ಜನ ಏನಂತಾರೆ ಅಂದರೆ, ಈ ಬೆಂಗಳೂರು ಗ್ರಾಮಾಂತರ ಎಲ್ಲ ಈ ನಮ್ಮ ತಾಲೂಕುಗಳು ಎಲ್ಲ ಸಂಬಂಧಪಟ್ಟಂಗೆ ಇಂಥ ವ್ಯಕ್ತಿ ನಿಂತಿದ್ದಾರೆ. ನಾವು ಇಷ್ಟು ವರ್ಷ ನಾವು ಕೇಳ್ತಾ ಇದ್ದಿದ್ದು ಇಂಥ ವ್ಯಕ್ತಿನೇ. ಈ ಸಾರಿ ನಿಂತಿರೋದು ನಮಗೆ ನಾವು ಬಯಸಿರುವಂಥ ವ್ಯಕ್ತಿ. ಇಂಥ ವ್ಯಕ್ತಿ ಸೋತ್ರೆ ನಮ್ಗೆ ಇನ್ನೆಂದಿಗೂ ನಾವು ಬಯಸುವಂಥ ವ್ಯಕ್ತಿ ಸಿಗೋದಿಲ್ಲ. ಅದರಿಂದ ಇಂಥ ವ್ಯಕ್ತಿನ ನಾವು ಸೋಲಿಸ್ಕೊಳ್ಳೋದಕ್ಕೆ ಇಷ್ಟಪಡೋದಿಲ್ಲ. ಇಂಥ ವ್ಯಕ್ತಿ ನಮಗೆ ಬೇಕಾಗಿರೋದ್ರಿಂದ ಬೂತ್ ಮಟ್ಟದಲ್ಲಿ ಹೋಗಿ ನಾವು ಪ್ರತಿ ಗ್ರಾಮದಲ್ಲೂ ಅವ್ರಿಗೆ ವೋಟ್ ಪೋಲ್ ಮಾಡಿ ಅವ್ರನ್ನ ನಾವು ಗೆಲ್ಸ್ಕೊಳ್ಳೋಣ ಅಂತ ಪ್ರತಿಯೊಬ್ಬರೂ ನಿರ್ಣಯ ಮಾಡ್ಕೊಂಡಿದ್ದಾರೆ ಸರ್ ಆಲ್ರೆಡಿ. ನಮಗೆ ವಿಶ್ವಾಸ ಇದೆಯಾ ಸರ್ ಗೆಲ್ತಾರೆ? ಸರ್ 100% ವಿಶ್ವಾಸ ಇದೆ. ಆದರೆ ಇಲ್ಲಿ ದುಡ್ಡಿನ ಬಲ ಅನ್ನೋದು ನಮಗೆ ನೇರ ನುಡಿಯಾಗಿ ಹೇಳ್ತೀನಿ, ದುಡ್ಡಿನ ಬಲ ಅನ್ನೋದು ನಮ್ಮ ಎದುರುಗಡೆ ನಮ್ಮ ವೈರಿಯಾಗಿ ನಿಂತಿದೆ. ಅದೊಂದು ದುಡ್ಡಿನ ಬಲ ಅನ್ನೋದು ಒಂದಿಲ್ಲ ಅಂದರೆ ನಮ್ಮ ಡಾಕ್ಟರ್ ಮಂಜುನಾಥ್ ವ್ಯಕ್ತಿತ್ವದಲ್ಲಿ ಆಲ್ರೆಡಿ 100% ಜನಗಳ ಮನಸ್ಸನ್ನು ಗೆದ್ದಾಗಿದೆ. ಇನ್ನು ಗೆಲ್ಲಬೇಕಾಗಿರೋದು ಪರಿವರ್ತನೆ, ಅದು ಮತ ಪರಿವರ್ತನೆ ಆಗಬೇಕು ಅಷ್ಟೇ. ಆ ದುಡ್ಡು ಅನ್ನೋ ವೈರಿ ಅಲ್ಲಿ ಬಂದಿಲ್ಲ ಅಂದರೆ 100% ಆ ಮತ ಅದು ನಮ್ಮ ಬೆಂಗಳೂರು ಗ್ರಾಮಾಂತರದಲ್ಲಿ ನಮ್ಮ ಮಂಜುನಾಥ್ ಸರ್ನ ಗೆಲ್ಸ್ಕೊಂಡ್ಬರುತ್ತೆ ಸರ್.